ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಪಾಲಕ್ ಚಿಕನ್ ಮಾಡ್ತಾ ಇರೋದು ರೆಸಿಪಿ. ಇದನ್ನ ದೋಸೆ, ಪೂರಿ, ಚಪಾತಿ, ಅನ್ನ, ಮುದ್ದೆ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ತೊಗೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಬಿರಿಯಾನಿಗೂ ಅಷ್ಟೇ ಏಳು ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತ. ಒಂದು ಕಟ್ ಪಾಲಕ್ನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಗಾತ್ರದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು 6 ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ 1 ಇಂಚು, ಹಸಿರು ಮೆಣಸಿನ್ಕಾಯಿ 9. ಇದು ಬಂದು ಒಗ್ಗರಣೆಗೆ. ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ಮು. ಇದು ಬಂದು ಚಿಲ್ಲಿ ಪೌಡರ್, ಆಪ್ಷನಲ್ಲು, ತೊಗೋಬೋದು, ಇಲ್ಲ ಖಾರ ಬೇಕಂದರೆ ಇದು ಮಾಡ್ಬೋದು. ಇವಾಗ ನೋಡಿ ನನ್ನ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ಮಾಡಿರೋದು ಅಂತ. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ, ಇದು ನಾಟಿ ಬೆಳ್ಳುಳ್ಳಿ ತೊಗೊಂಡಿರೋದು. ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀಟಾಗಿ ಅದು ಫ್ರೈ ಆಗೋ ತನಕ ಹುರ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ಮತ್ತು ಪಾಲಕ್ ಕಟ್ ಮಾಡಿರೋದ್ವ ಅದನ್ನು ಎತ್ಕೊಂಡು ಸೇರಿಸ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಅದರಲ್ಲಿರೋ ಪಾಲಕಲ್ಲಿ ನೀರಿನಂಶ ಇರುತ್ತೆ, ಅದು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ಥರ ಫ್ರೈ ಮಾಡ್ಕೊಳ್ಳಿ. ಅದು ಆಮೇಲೆ ಎಣ್ಣೆ ಜೊತೆ ಮಿಂಗಲ್ ಆಗಿ ಅದು ನೀರು ಬಿಟ್ಕೊಳ್ಳೋ ಥರ ಸ್ಟಾರ್ಟ್ ಆಗುತ್ತೆ. ಅದು ಬೆಂದಿದೆ ಅಂತ ಅರ್ಥ ಆಗುತ್ತೆ. ನೋಡ್ತಾ ಇರ್ಬೋದು, ಇದನ್ನು ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೋಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಸೈಡ್ ಡಿಶ್ಶಾಗಿ ಬೇಕಾದರೂ ತೊಗೋಬೋದು. ನೋಡಿದ್ರಲ್ಲ, ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ನೀವು ಯಾವ ಚಿಕನ್ ಫ್ರೈ ಮಾಡ್ತೀರಾ ಅದನ್ನು ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಕೊಂಡು ನಾವು ಒಂದು ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ಒಂದು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ನೀಟಾಗಿ ಸಾಫ್ಟ್ ಆಗೋ ತನಕ ನೀಟಾಗಿ ಅದನ್ನು ಹುರ್ಕೊಳ್ಳಿ. ನೀಟಾಗಿ ನೋಡ್ತಾ ಇರ್ಬೋದು, ಕ್ಯಾಪ್ಸಿಕಮ್ ಒಂದು ಹೈಲೈಟ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಇಂಗ್ರೀಡಿಯೆಂಟ್ಸು ಅಷ್ಟು ಚೆನ್ನಾಗಿ ಬರುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಚಿಕನ್ನು, ಈ ಪಾಲಕ್ಕು ಅಷ್ಟು ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಕಮೆಂಟ್ ಮಾಡಿ. ಇವಾಗ ಚಿಕನ್ನ ತೊಳೆದಿಟ್ಕೊಂಡಿದ್ವಲ್ಲ, 1 kg ಚಿಕನ್ ತೊಗೊಂಡಿರೋದು, ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವೀಗ ಸಾಂಬಾರಿಗೆಲ್ಲ ಹೇಗೆ ಮಾಡ್ಕೋತೀವಿ ಆ ಥರ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಏನು ಈರುಳ್ಳಿ, ಕ್ಯಾಪ್ಸಿಕಮ್ಮು ಏನೇನೆಲ್ಲ ಹಾಕಿದ್ವಿ ಅಲ್ವಾ, ಅದಕ್ಕೆಲ್ಲ ನೀಟಾಗಿ ಇದಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕಾಲನ್ನ ಇಲ್ಲಿ ನಾನು ಸುಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದೇನು ಕರೆ ಅಂತ ಅಂದ್ಕೊಳ್ಬೇಡಿ. ಅದನ್ನು ಸರಿಯಾಗಿ ಅದು ಕ್ಲೀನ್ ಆಗಿರೋದಿಲ್ಲ, ಅದಕ್ಕೋಸ್ಕರನೇ ನೀವು ಯಾವುದೇ ಚಿಕನ್ ತೊಗೊಂಡ್ರೂ ಅದು ಕಾಲನ್ನ ಸ್ವಲ್ಪ ಸುಟ್ಕೊಳ್ಳಿ ಗ್ಯಾಸಲ್ಲೇ, ಚೆನ್ನಾಗಿರುತ್ತೆ. ಅದ್ರ ಫ್ಲೇವರೇ ಒಂಥರ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿದ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಚಿಕನ್ನ ಈಗ ಫ್ರೈ ಮಾಡಬೇಕಾದ್ರೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಚಿಕನ್ಗೆ ಉಪ್ಪೆಲ್ಲ ಹಿಡಿಯುತ್ತೆ. ಮಸಾಲೆ ಹಾಕಾದ್ಮೇಲೆ ಅದು ಮಸಾಲೆನಲ್ಲಿ ನೀರಿನಂಶ ಇರೋದ್ರಿಂದ ಬೇಗ ಸೇರೋದಿಲ್ಲ. ಅದಕ್ಕೋಸ್ಕರನೇ ನೀರು ಹಾಕೋಕ್ಕಿಂತ ಮುಂಚೆನೇ ಸೇರಿಸ್ಕೊಂಡ್ರೆ ಚೆನ್ನಾಗಿ ಚಿಕನ್ಗೆ ಅಂತಲೇ ಹಿಡಿಯುತ್ತೆ. ನೋಡ್ತಾ ಇರ್ಬೋದು, ಎಷ್ಟೊಂದು ಚೆನ್ನಾಗಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ನೀರಿನ ಅಂಶ ಇರೋದು ಬೇಕಾಗಿಲ್ಲ, ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗೇನು ಗ್ರೇವಿ ಹಾಕಿಲ್ಲ, ಬರೀ ಎಣ್ಣೆ ಮತ್ತು ಇದೆಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಎಣ್ಣೆ ಎಷ್ಟು ಚೆನ್ನಾಗಿ ಚಿಕನ್ನಲ್ಲೇ ನೀರು ಬಿಟ್ಕೊಂಡು ಅದೆಲ್ಲ ಎಷ್ಟು ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಇದನ್ನು ಬೇಕಾದರೆ ಹಾಗೆಯೇ ತಿನ್ಬೋದು, ಯಾಕಂದರೆ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಒಂದು ಸೈಡ್ ಡಿಶ್ಶಾಗೂ ಕೂಡ ತೊಗೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಬೇಕಾದರೆ. ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಪಾಲಕ್ ಗ್ರೇವಿ, ಅದನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಇಷ್ಟೇ ಗ್ರೇವಿ ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ, ಇವಾಗ ಬಿರಿಯಾನಿಗೆಲ್ಲ ಜಾಸ್ತಿ ಗ್ರೇವಿ ಬೇಕಾಗಿರುತ್ತೆ, ಸೊ ಆ್ಯಡ್ ಮಾಡ್ಕೊಳ್ಬೋದು ನೀರನ್ನ. ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡ್ತಾ ಇರ್ಬೋದು. ನಿಮಗಿನ್ನ ಗ್ರೇವಿ ಬೇಕಂದರೆ ಇನ್ನೂ ತೊಗೊಳ್ಬೋದು, ಇಷ್ಟೇ ಸಾಕು ಅಂದರೆ ಸಾಕಾಗುತ್ತೆ. ಬಟ್ ಇಷ್ಟು ಗ್ರೇವಿನಲ್ಲಿ ಹೊಟ್ಟೆ ತುಂಬ ತಿನ್ನೋಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.
ಇಲ್ಲಿ ಖಾರ ಸ್ವಲ್ಪ ನಮಗೆ ಬೇಕಾಗಿತ್ತು, ಅಂದರೆ ನಾನು ತಗೊಂಡಿರೋ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಇತ್ತು ಖಾರ, ಅದಕ್ಕೋಸ್ಕರನೇ ಇಲ್ಲಿ ಚಿಲ್ಲಿ ಪೌಡ್ರ್ ತೊಗೊಳ್ತಾ ಇದ್ದೀನಿ. ಅದನ್ನು ಚಿಲ್ಲಿ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಚಿಕನ್, ಪಾಲಕ್ ಚಿಕನ್ ಅಂತ. ನೀವು ನಿಮಗೇನಾದರೂ ಈ ಥರ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಈಗ ಒಂದು ಚಾಕುನ ಚೆನ್ನಾಗಿ ಕಾಯಿಸ್ಬಿಟ್ಟು ಹೆಚ್ಕೋಬೇಕು, ಯಾಕಂದರೆ ಅದೇನೋ ದೃಷ್ಟಿ ಗಿಷ್ಟಿ ಅಂತ ಹೇಳ್ತಾರೆ, ಅದನ್ನು ಫಾಲೋ ಮಾಡ್ತೀವಿ ನಾವು. ಸೊ ಹೆಚ್ಕೊಂಡ್ವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಕೊಟ್ಟರೆ ಪಾಲಕ್ ಚಿಕನ್ ರೆಡಿ. ಇದನ್ನು ಏನಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು. ಥ್ಯಾಂಕ್ ಯು.